ನೋಡುವ ಕಣ್ಣುಗಳು ಎರಡಿದ್ದರು, ನೋಟ ಮಾತ್ರ ಒಂದೇ. ಅಂತೆಯೇ ಈ ಮನ್ಮಥನ ಮುಂದಿನ ಬಾಣ ಪ್ರಯೋಗ ಆಹಂಗದಾರಗಳು ಲಕ್ಷ್ಮಿಯ ಮೇಲೆ. ತಿನ್ನಲು ಅನ್ನ, ತೊಡಲು ಬಟ್ಟೆ, ಹಿರಿಯಲು ಸರಿಯಾದ ಮನೆ ಇರುತ್ತಿದ್ರು. ಆ ಬಡ ಸೂರ್ಯ ತನ್ನ ತಂಗಿಯನ್ನು ತುಂಬಾ ಮುದ್ದಾಗಿ ಸಾಕಿದ್ದಾನೆ. ಈ ಹದ್ದು ಕುಕ್ಕಿ ತಿನ್ನಲಿ ಎಂದು ಲಕ್ಷ್ಮಿ ನನ್ನ ಪ್ರಾಣ, ಅಂದರೆ ನನ್ನ ಪ್ರೀತಿಯ ಮದ್ದು. ಈಗ ಅದು ಅರಳಿ ಹೂವಾಗಿದೆ. ಹರಳಿದ ಹೂವೆಂದು ತಿಳಿದು ಮಕರಂದ ಇರಲು ಯಾವ್ದಾದರೂ ಗಂಡನಾಯಿ ಕಣ್ಣಾಕಿದರೆ ಆ ಕ್ಷಣವೇ ಅವನ ಪ್ರಾಣಕ್ಕೆ ಸಂಸ್ಕಾರ. ಅದಕ್ಕಾಗಿ ಲಕ್ಷ್ಮಿ ಹತ್ರ ಹೋಗಿ ಪ್ರೀತಿಯ ನಾಟಕವಾಡಿ ಬಲೆಗಾಕಿಕೊಂಡು ಕಪ್ಪಿನ ರಸ ಹೀರುವ ಯಂತ್ರದಂತ ಅವಳ ದೇಶಕವನ್ನುಂಡು ತದನಂತರ ನನ್ನ ಪ್ರೇಮ ಲೋಕದಿಂದ ಅವಳ ಕೈಗೊಂದು ಪ್ರೀತಿಯ ಟಿಕೆಟ್ ಇಟ್ಟು ಸೀದಾ ಕಳಿಸಿವೆ ಪರಶಿವನ ಸೇವೆ ಮಾಡಲಿಕ್ಕೆ. ದೇವಾ, ఈ రోజు చాలా పిచ్చి పెట్టి బేజారైతావు. ఒక అమ్మాయిని పంపిగలవా? నా బేజారు ತೀರಿಸ್ತಾ ఉంది. ಈ ಅಗ್ನಿ ಆವೇಶಗೊಂಡು ರೋಷ ಬಂದರೆ ರಾವಣನಾಗುತ್ತಾನೆ. ಒಂದು ಆನಂದಗೊಂಡು ರಾಗ ಮಾಡಿದರೆ ರಾಮ ಶ್ರೀರಾಮನಾಗುತ್ತಾನೆ. ಈ ಆಗರ್ಭ ಶ್ರೀಮಂತರ ಆಜ್ಞೆ ಅಂತರವನ್ನು ಅರಿತು ಒಪ್ಪಿಕೊಂಡ ಹೆಣ್ಣಿಗೆ ಶಿರಸುಖ ಇಲ್ಲ ನರಲೋಕ. ಕಂಡ ಹುಡುಗರನ್ನ ಆಟ ಆಡುವುದೇ ನನ್ನ ಜಾಯಮಾನ. ಇದರಿಂದ ಹುಡುಗರು ಸಿಗುತ್ತದೆ ಒಳ್ಳೆ ವರಮಾನ. ಅವಾಗಲೇ ಈ ಅಗ್ನಿಗೆ ಸಮಾಧಾನ. ನಾನು ನಿರ್ಮಿಸಿದ ಈ ಕಪಟ ನಾಟಕದಲ್ಲಿ ಅಧಿಕಾರಿಗಳು ನಾನು ಹೇಳಿದಂತೆ ಕೇಳಿದರೆ ಮಜಾ, ಇಲ್ಲವಾದರೆ ಲೋಕದಿಂದಲೇ ವಜಾ. ಶತ್ರುವ ಪಾಲಿಗೆ ನಾನು ಮುಡಿಗೇರಿನ ಮೀನಿನಾಗ, ಹೆಣ್ಣುಗಳ ಪಾಲಿಗೆ ಕುಟ್ಟಿಯ ಕೋಡಿಗೆ ಕಣ್ಣಿಟ್ಟೆ ಕೆರಳಲಿಂದೆ. ಲಕ್ಷ್ಮಿ, ಕಾಲೇಜಿನವರೆಗೆ ನೀನು ಹೋಗುತ್ತೀಯಾ ಅಥವಾ ನಾನು ಬರಲಮ್ಮನ್ನು ಬರಲಿಕ್ಕೆ? ಬೇಡ, ನಾನು ಹೋಗಿ ಬರ್ತೇನೆ. ಹುಷಾರಮ್ಮ, ಕಾಲ ತುಂಬಾ ಕೆಟ್ಟು ಹೋಗಿದೆ. ಒಂಟಿ ಹೆಣ್ಣು ಕಂಡರೆ ಕೆಣಕಿ ಹೀಯಾಳಿಸಲು ಜಾಸ್ತಿ ಆಗಿಬಿಟ್ಟಿದ್ದಾರೆ ಇಂದಿನ ಕಾಲದಲ್ಲಿ. ಅಣ್ಣ, ನನ್ನನ್ನು ಕೆಣಕಿದ್ರೆ ಕೆಳಗೇಟು ಕೊಡ್ತಾಳನ್ನ ಈ ನಿನ್ನ ತಂಗಿ. ಬರೇ ಗಂಡದ ಹೆಣ್ಣನ್ನು ನಾನಿನ್ನು ಬರಲೇ? ಆಯ್ತು ಅಣ್ಣ. ಅಲ್ಲೋ ಲಕ್ಷ್ಮಿ, ಕಾಲೇಜಿನ ಹೊರತಿರುವ ಏನು? ಬನ್ನಿ ಬನ್ನಿ, ನಾನು ಕಾಲೇಜಿಗೆ ಹೋಗ್ತಿದ್ದೇನೆ. ಬನ್ನಿ ಹೋಗೋಣ ಕಾಲೇಜಿಗೆ. ಅದೇ ಲಕ್ಷ್ಮಿ, ನಿನ್ನನ್ನು ಒಂದೇ ಒಂದು ಮಾತು ಕೇಳಬೇಕೆಂದರೆ ಕೇಳಿ ಬನ್ನಿ. ಅದಕ್ಕೆ ನೀವು ಲಕ್ಷ್ಮಿ, ಇಷ್ಟು ದಿನದ ನಿನ್ನ ಸ್ನೇಹ ಪ್ರೀತಿಯಾಗಿ ಮಾಡಿಕೊಟ್ಟಿದ್ದೇನೆ. ಅದಕ್ಕಾಗಿ ನಿನ್ನಂತ ನಗುಮಗದ ಸುಂದರಿಯನ್ನು ನಾನು ಕೈ ಹಿಡಿದು ಸ್ವರ್ಗದ ತೇರಿನಲ್ಲಿ ಬಾಳಬೇಕೆಂಬ ಆಸೆ ನನ್ನದು. ಬನ್ನಿ, ಈ ಗೌರವ ಕೈ ಹಿಡಿತೀನಂತ ಹೇಳ್ತಾ ಇದ್ರಲ್ಲ, ಈ ನಿಮ್ಮ ಮನಸ್ಸು ತಗೊಂಡು ಬನ್ನಿ. ಆದರೆ ಎಂಬ ಮಾತೇಕೆ ಲಕ್ಷ್ಮಿ? ನೋಡು ಬನ್ನಿ, ನಾವು ಬಡವರು, ನೀವು ಶ್ರೀಮಂತರು. ನೀವು ಕೇಳಿದ ಸಣ್ಣ ಕೊಡಲು ನಮ್ಮಿಂದ ಆಗೋದಿಲ್ಲ.
ವರದಕ್ಷಿಣೆಗೆ ಬೆಲೆ ಕೊಡುವ ಮುಟ್ಟಾಳ ನಾನಲ್ಲ ಲಕ್ಷ್ಮಿ. ವರದಕ್ಷಿಣೆಗೆ ಆಸೆಗೆ ಬಿದ್ದು ಮನೆಗೆ ಬಂದ ಸೊಸೆಯನ್ನು ಚಿತ್ರ ಹಿಂಸೆ ಕೊಟ್ಟು ಕೊಲ್ಲುವ ಹತ್ತೆ ಮಾವಂದರಿಗೆ ಧಿಕ್ಕಾರ ಹಾಕುವ ಗಂಡು ನಾನು. ನೆಚ್ಚಿನ ಮನೆ ಈಗಿನ ವಿಷಯ ಐತೆ, ಆದ್ರೆ ಇಷ್ಟೊಂದು ಹೇಳ್ತಾ ಇರಲ್ಲ. ಈ ಜಗತ್ತಲ್ಲಿ ಶೋಷಣೆ ಹೀಗಾಗಿ ವರದಕ್ಷಿಣೆಗೆ. ಎಸ್, ನಿಂತಿನ ಲಕ್ಷ್ಮಿ. ನಿಲ್ಲುವಾಗೆ ಮಾಡಲು ತಿಳಿಯುವಂತ ನಾರಿಯರು ಯುವಕರು ಮುಂದಾಗಬೇಕು. ವರದಕ್ಷಿಣೆ ಕೇಳುವವರನ್ನು ಮತ್ತು ಕೊಡುವವರನ್ನು ಹರಕು ಮೆಟ್ಟಿನಿಂದ ಹೊಡೆಯಬೇಕು. ಅಂದಾಗೆ ಅವರಿಗೆ ಬುದ್ಧಿ ಬರುತ್ತದೆ. ಹಾ ಲಕ್ಷ್ಮಿ, ನನ್ನ ಪ್ರೀತಿಗೆ ಒಪ್ಪಿಗೆ ಕೈ ಮೇಲೆ ಕೈ ಹಾಕು, ಇಲ್ಲವಾದರೆ ಬಂದದಾರಿಗೆ ಸುಂಕವಿಲ್ಲ ಎಂದು ಹೋಗುತ್ತೇನೆ. ಆಯ್ತು ಮನೆ, ಈಗಿನ ಮಾತಿಗೆ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ ಮನೆ. ತೆಗೆದುಕೊಳ್ಳಿ ನನ್ನ ಮಾತನ್ನು. ಲಕ್ಷ್ಮಿ, ನಿನ್ನ ಒಪ್ಪಿಗೆಯ ಮಾತು ಕೇಳಿ ನನಗೆ ಸ್ವಲ್ಪ ಸಿಕ್ಕಂತಾಯಿತು. ಒಲಿದ ಪ್ರೇಮೆಗೆ ನರ್ತಿಸಿ ಆನಂದ ನೀಡಿದೆಯಾ? ಓಹೋ ನನ್ನ ರಾಜ, ನಾನು ಒಳ್ಳೆ ಅಂದ್ರೆ ನೀವು ಬಿಡಬೇಕಲ್ಲ.
ಧನ್ಯವಾದ